ಪ್ರಪಂಚದ ಬಹಳ ಸುಂದರವಾದ ತುಂಬಾ ವಿಕಾಸವಾದ ಭಾಷೆಗಳಲ್ಲಿ ಕನ್ನಡ ಒಂದು. 4,500 ಭಾಷೆಗಳಿವೆ. 4,500 ಭಾಷೆಗಳಲ್ಲಿ ಬಹಳ ಪ್ರಬುದ್ಧವಾದ 25 ಭಾಷೆಗಳಲ್ಲಿ ಕನ್ನಡ ಒಂದು. ಎಷ್ಟೋ ಭಾಷೆಗಳಲ್ಲಿ ಹಾಡುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಒಗಟುಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಗಾದೆಗಳಿಲ್ಲ, ಎಷ್ಟೋ ಭಾಷೆಗಳಲ್ಲಿ ಕಥೆಗಳಿಲ್ಲ. ಅವಾಗೆಲ್ಲ ನಮ್ಮ ಹಳ್ಳಿಯಲ್ಲಿ ತಾಯಂದಿರು ಕೂರ್ಸ್ಕೊಂಡು ಕತೆ ಹೇಳೋರು. ಪುಣ್ಯಕೋಟಿ ಅಂತ ಕತೆ ನಾವೆಲ್ಲ ಅಪ್ಪ ಅಮ್ಮಂದಿರ ಬಾಯಲ್ಲಿ ಕೇಳಿದ್ದು. ಎಷ್ಟು ಚಂದ ಕತೆ ಹೇಳೋರು ತಾಯಂದಿರು. ಆ ಕಥೆಯಲ್ಲಿ ಆ ಕಲಾವಿದ ಕವಿ ನಮ್ಮನ್ನ ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾನೆ. ಕಾಡಲ್ಲಿರೋ ಎಲ್ಲ ಮರಗಿಡಗಳನ್ನು ಹೇಳ್ತಾನೆ. ಎಂತೆಂತ ಮರಗಿಡಗಳಿದ್ವು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಎಕ್ಕೆ ಎಲಚಿ, ಲಕ್ಕಿ ಗಿಡಗಳು, ಸೊಕ್ಕೆ ಬೆಳೆವ, ಸೀಗೆ ಗಿಡಗಳು, ಉಕ್ಕಿ ಬೆಳೆವ, ನೆಲ್ಲಿ ಗಿಡಗಳು, ತಕ್ಕೈಸಿ ತಾರಣ್ಯದಿ, ನಾಗಸಂಪಿಗೆ, ಮಾವು ನೇರಳೆ, ತ್ಯಾಗ ಚೆನ್ನಂಗಿ, ಬನ್ನಿಪಾದರಿ, ಬಾಗೆ ತಿಂತಿಣಿ, ಮತ್ತೆ ಬಿಲ್ವವು, ತಾಗಿ ಮೆರೆದವರಣ್ಯದಿ, ಆಲ ಅರಳಿಯು, ಅತ್ತಿ ಕಿತ್ತಳೆ, ಜಾಲತುತಿಗಳು, ಅಗಿಲು, ಶ್ರೀಗಂಧ, ಬ್ಯಾಲ, ಭೂತಳೆ, ಬಿದಿರು, ಬೂರಗ, ಸಾಲು ವನದಳು ಒಪ್ಪಿತು, ತೊಂಡೆ ತೊಟ್ಟಿಯು, ಸೊಂಡೆ ಗಿಡಗಳು, ಭೂಮಂಡಲದಳು ಬೆಳೆವ ತುಳಸಿ, ಉಂಡು ಸಂತಸ, ಗೊಂಬ ನೇರಳೆ, ತಂಡದಿ ಮೆರೆದವು, ಆಡು ಸೋಗೆಯು, ಕಾಡು ನುಗ್ಗೆಯು, ರೂಢಿಯಿಂದಲೇ ಬೆಳೆವ ತಗ್ಗಿಯು, ನೋಡಲು ತೆಂಗಿನ ಮರ ಕೂಡಿ ಬೆಳೆದವರನ್ನಿದೆ, ಮೊಲ್ಲೆ ಮಲ್ಲಿಗೆ, ಮುಗುಳು ಸಂಪಿಗೆ, ಚೆಲ್ವಜಾಜಿಯು, ಸುರಗಿ ಸುರವನ್ನೇ ಎಲ್ಲಿ ನೋಡಲು ದವನದಾವನ ಅಲ್ಲಿ ಮೆರೆದವರನ್ನಿದೆ, ನಿಂಬೆ ನೇರಳೆ, ಹಲಸು ಬೇಲವು, ಅಂಬರಕ್ಕೆ ಹರಿವ ಅಡಕೆಯು, ತುಂಬಿ ತುಳುಕುವ ತೆಂಗಿನ ಮರ ಸಂಭ್ರಮಾದಳು ಇದ್ದವು. ಎಷ್ಟು ಮರ ಗಿಡ ಇದಾವೆ ನೋಡಿ. ಆ ಕವಿಗೆ ಆ ಕಾಡಿನಲ್ಲಿರೋ ಎಲ್ಲಾ ಮರಗಿಡಗಳು ಗೊತ್ತು.